ಜನ ಮಹಿಳಾ ಮಣಿಯರು ಬಂದಿದ್ದಾರೆ. ಅದು ಸಾಧಾರಣ ಮಹಿಳಾ ಮಣಿಯರಲ್ಲ, ವೀರ ಮಹಿಳಾ ಮಣಿಯರು ಬಂದಿರೋದು. ಭಾರತೀಯ ನಾರಿಯರು, ಭಾರತೀಯರ ಶೂರರು, ಧೀರರು, ಹಬ್ಬ ಶ್ರೀಮಂತರು, ಸಿರಿವಂತರು, ಗುಣವಂತರು ಇವರೆಲ್ಲ ಸೇರಿರುವಂತ ಈ ಸಭೆಯಲ್ಲಿ ನಾನು ಒಂದು ಕಡೆಗೆ ಫಿಕ್ಸ್ ಮಾಡ್ಕೊಂಡು ಕಿತ್ಕೊಂಡ್ಬಿಟ್ರೆ ನಾನು ಓಡಾಡ್ತಾರೆ. ಓಕೆ ರೈಟ್. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಥ್ಯಾಂಕ್ ಯು. ನಮಸ್ತೆ. ನಂಗೆ ಗೊತ್ತು ಹೇಳಲ್ಲ ಯಾರು ನಮಸ್ತೆ ಅಂತ. ಹೇಳಿಲ್ಲ. ಇಲ್ಲಿ ಅಕ್ಕ ತಗೊಂಡ್ರೆ 5-6 ಜನ ಹೇಳಿದ್ರು. ಅದೇ ನಾನೇನಾದ್ರು ಗುಡ್ ಈವ್ನಿಂಗ್ ಹೇಳಿದ್ರು ಎಲ್ಲ ಹೇಳ್ಬಿಡ್ತಾ ಇದ್ರು. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ಬಿಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಮಸ್ತೆಗೆ ಪ್ರತಿ ನಮಸ್ತೆ ಹೇಳ್ದೆ ನಮ್ಗೆಲ್ಲ ಬಂದಿದೆ ಇಂಥ ದುರವಸ್ಥೆ. ಹೌದಾ? ಹೌದು ತಾನೆ? ಇನ್ನು ಮುಂದಾದರೂ ಹೇಳುವ ನಮಸ್ತೆಗೆ ಪ್ರತಿ ನಮಸ್ತೆ ಮೇಳುವ ದೇಶವನ್ನ ಸುವ್ಯವಸ್ಥೆ ಮಾಡೋಣ. ನಮಸ್ತೆ. ಅಬ್ಬಾ ಈಗ ಸ್ವಲ್ಪ ಎನರ್ಜಿ ಬರ್ತದೆ. ನಾನು ಊಟ ಮಾಡಿದ್ರು ಪರವಾಗಿಲ್ಲ, ನೀವು ಸ್ವಲ್ಪ ಈ ರೀತಿ ರೆಸ್ಪಾಂಡ್ ಮಾಡ್ಬಿಟ್ರೆ ಮೈಕು ಬೇಡ ಏನೂ ಬೇಡ, ಹೋಗ್ಬಿಡುತ್ತೆ. ಓಕೆ. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ಉಸಿರು ನಿಂತಾಗ ಮಾತ್ರ ಸಾವಲ್ಲ, ಉಸಿರು ನಿಂತಾಗ ಮಾತ್ರ ಸಾವಲ್ಲ, ನಿನ್ನ ಧರ್ಮದ ಮೇಲೆ, ನಿನ್ನ ಸಂಸ್ಕಾರದ ಮೇಲೆ, ನಿನ್ನ ಸಂಸ್ಕೃತಿಯ ಮೇಲೆ, ನಿನ್ನ ದೇಶದ ಮೇಲೆ, ನಿನ್ನ ಆಚಾರ ವಿಚಾರಗಳ ಮೇಲೆ ದಬ್ಬಾಳಿಕೆ ಆಗುತ್ತಾ ಇದ್ದರೂ ಸಹ ಸುಮ್ಮನೆ ಇರ್ತೀವಲ್ಲ ಅದು ಸಾವಿಗೆ ಸಮಾನ ಅಂತ ಹೇಳ್ತಾರೆ. ಹೌದಾ? ಆಗ್ತಾ ಇತ್ತು, ಆಗಿದ್ದ ನಡೀತದೆ, ಈಗಿಂದ ಏನು ನಿನ್ನೆ ಮನೆಯಿಂದ ನಡೀತಿರುತ್ತಲ್ಲ, ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ನಮ್ಮ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದೆ, ನಮ್ಮ ಆಚಾರಗಳ ಮೇಲೆ ನಡೀತಾ ಇದೆ, ನಮ್ಮ ವಿಚಾರಗಳ ಮೇಲೆ ನಡೀತಾ ಇದೆ, ನಮ್ಮ ದೇಶದ ಮೇಲೆ ನಡೀತಾ ಇದೆ, ನಮ್ಮ ಸಂಸ್ಕೃತಿಯ ಮೇಲೆ ಸಹ ನಡೀತಾ ಇದೆ, ನಮ್ಮ ಸಂಸ್ಕಾರದ ಮೇಲೆ ಇದೇ ರೀತಿಯ ದಬ್ಬಾಳಿಕೆ ನಡೀತಾ ಇದೆ. ನಾವು ಅದನ್ನ ಸಹಿಸ್ಕೊತಾನೆ. ಜೀವನದಲ್ಲಿ ಎರಡು ನಮಗೆ ಅರ್ಥನೇ ಗೊತ್ತಿಲ್ಲ. ತಾಳ್ಮೆ ಅಂದ್ರೂ ಅರ್ಥ ಗೊತ್ತಿಲ್ಲ, ಸಹನೆ ಅಂದ್ರೂ ಗೊತ್ತಿಲ್ಲ. ತಾಳಿದವನು ಬಾಳಿಯಾನು ನಿಜ, ಸಹಿಸಿದವನು ಸತ್ತಾನು ಅಂತ. ಯಾರೋ ಬಂದ್ಬಿಟ್ಟು ಇವ್ರ ಕಾಲ ಮೇಲೆ ನಾನು ಶೂ ಇಟ್ಬಿಡೆ, ಎಷ್ಟೊತ್ತು ಕಡಿತೀರಾ ಸರ್? 5 ಸೆಕೆಂಡ್ ಅಮ್ಮ ರಜಾ ಕಾಲೆತ್ತಪ್ಪ ಅಂತ ಹೇಳ್ಬೇಕು. ನಮ್ಮವ್ರು ಹಂಗಲ್ಲ, ಅಯ್ಯೋ ಇವ್ರ ಮೇಲೆ ಹತ್ತಿದ್ದ ಭರತನಾಟ್ಯ ಆಡ್ತಾರೋ ನಾವು ಸುಮ್ಮನೆ ಇರ್ತೀವಿ. ಯಾಕಂದ್ರೆ ಸಹನೆ 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 ನಮ್ಗೆ ಅರ್ಥನೇ ಗೊತ್ತಿಲ್ಲ, ಸಹನೆ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ತಾಳ್ಮೆ ಬೇಕು. ನಾನು ಕೆಲಸ ಮಾಡಿದ್ದೀನಿ, ಅದರ ಫಲ ಬರೋದಕ್ಕೋಸ್ಕರ ನನಗೆ ತಾಳ್ಮೆ ಇರಬೇಕು. ಯಾರೋ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ದೌರ್ಜನ್ಯ ಮಾಡ್ತಾ ಇದ್ದಾನೆ, ದುರಾಕ್ರಮ ಮಾಡ್ತಾ ಇದ್ದಾನೆ, ಏನ್ ಮಾಡ್ಬೇಕು? ತೆಗೆದು ಬಾರಿಸ್ಬೇಕು. ಒಂದ್ಸಲ ಹೀಗೆ ಕೊಡಗೆರೆಲ್ಲೂ ಆಗಿದ್ದೆ ನಾನು. 650 ಜನ ಹೆಣ್ಮಕ್ಳು, ವೀರ ಸಿಂಹಣಿಯರು ನೋಡ್ಬಿಟ್ಟೆ ನಾನು ಅವತ್ತು. 650 ಜನ ಹೆಣ್ಮಕ್ಳಿಗೆ ನಾನು ಮಾತಾಡ್ತಾ ಇದ್ದೀನಿ ನೋಡ್ರೆ 650 ಜನ ಸ್ಕೂಲಲ್ಲಿ ಕೂತಿದ್ದಾರೆ. ರೋಡು ಎಲ್ ಶೇಪ್ ಅಲ್ಲಿ ಇದೆ, 2000 ಜನ ಅಲ್ಲಿ ಬಂದಿದ್ದು ಬಿಟ್ಟಿದ್ದಾರೆ. ನಿಜವಾಗ್ಲೂ ಇವಾಗ್ಲೂ ನೆನ್ಸ್ಕೊಂಡ್ರೆ ಒಳಗಡೆ ಎಲ್ಲ ರೋಮಾಂಚನ ಆಗ್ಬಿಡುತ್ತೆ. ಏನೋ ವೀರ, 10ನೇ ಕ್ಲಾಸ್ 8, 9, 10 ಆ ಹೆಣ್ಣು ಮಕ್ಕಳಲ್ಲಿ ಇದ್ದಂತ ವೀರತನ, ಧೀರತನ, ಶೂರತನ ನೋಡ್ತಾ ಇದ್ದಂಗೆ ನಂಗೆ ಅನಿಸ್ತಾ ಇತ್ತು, ಹೆಣ್ಮಕ್ಳ ನೀವೆಲ್ಲ ಒಟ್ಟಾಗಿರ್ಬೇಕು ಅಂತ ಹೇಳಿದೆ. ಹೇಳ್ತಾರಲ್ಲ, 100 ಮೀಸೆಗಳು ಬೇಕಾದ್ರೆ ಒಟ್ಟಾಗಿರ್ತೇವೆ ಹೊತ್ತು 2 ಜಡೆಗಳು ಒಟ್ಟಾಗಿರಲ್ಲ ಅಂತ. ನೋಡಿ ಅಲ್ಲೇ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೆ ಹೆಣ್ಮಕ್ಳಿಗೆ, ನೋಡಿ ನೀವೆಲ್ಲರೂ ಹೆಂಗಿದ್ದೀರಾ ಅಂತಂದ್ರೆ ವೀರ ಸಿಂಹಣಿಯರ ತರ ಇದ್ರೆ ನಿಮ್ಮಲ್ಲಿ ಒಗ್ಗಟ್ಟಿರಬೇಕು. ನಿಮ್ಮಲ್ಲಿ ಒಗ್ಗಟ್ಟಿತ್ತು ಅಂತಂದ್ರೆ ಒಗ್ಗಟ್ಟಲ್ಲಿ ಬಲವಿದ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ನಮ್ಮನ್ನು ಒಬ್ಬಟ್ಟು ಮಾಡ್ಕೊಂಡು ಹಾಲು ಪಾಯಸ ಹಾಕಿ ಚೆನ್ನಾಗಿ ತಿಂದು ತೆಗೆ ಅವಲ್ಲಿಂದ ಮಾಡ್ತಾರೋ ನಾವು ಸಿಹಿ ಒಬ್ಬಟ್ಟು ಹಾಕ್ತಾನೆ ಇದೀವಿ, ಒಗ್ಗಟ್ಟು ಆಗ್ತಾ ಇಲ್ಲ. ಹೇಳ್ತಾ ಇದ್ದಿಲ್ಲ, ನಮ್ಮಲ್ಲಿ ಒಗ್ಗಟ್ಟು ಬಂತು ಅಂತಂದ್ರೆ ಯಾವ ಜಗದ ಯಾವ ಶಕ್ತಿನೂ ಕೂಡ ನಮ್ಮನ್ನ ಮುಟ್ಟಕ್ಕಾಗಲ್ಲ. ಹೌದಾ? ರೈಟ್, ಅದು ಬರಬೇಕು. ಅದಕ್ಕೋಸ್ಕರ ನಾನು ಈಗಾಗಲೇ ಸುಮಾರು ಸಾವಿರಾರು ಟಿವಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಪ್ರತಿದಿನ ನನ್ನ ಕಾರ್ಯಕ್ರಮ ಬರ್ತಾ ಇರುತ್ತೆ. ಯಾವ ಕಾರ್ಯಕ್ರಮದ ಹೆಸರು ಅಂತಂದ್ರೆ ರಾಷ್ಟ್ರ ದೇವೋಭವ ನಡೀತಾರೆ. ಓಕೆ, ಅದಕ್ಕೆ ಹೇಳ್ತಾ ಇರ್ತೀನಿ, ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ. ಏನಂದ್ರೆ, ಉಣುವ ಮುನ್ನ ಕೈಲಿಡಿದು ಅನ್ನ, ನೆನೆ ನಿನ್ನ ತಂದೆ ತಾಯಿಯನ್ನ, ನೆನೆ ನಿನ್ನ ಗುರು ಹಿರಿಯರನ್ನ, ನೆನೆ ಈ ತಾಯಿ ಬಲಿಷ್ಠ ಭವ್ಯ ಭಾರತವನ್ನ, ನೆನೆ ಕನ್ನಡವನ್ನ, ನೆನೆ ಕನ್ನಡ ನಾಡನ್ನ, ನಿನ್ನ ಬಾಳಾಗುವುದು ಚಿನ್ನ ಅಂತ. ಹೌದಲ್ವಾ? ಮಾಡ್ಬೇಕು ಬೇಡ ನಾವು ಅಲ್ವಾ? ಪ್ರತಿದಿನ ನಾವು ಅನ್ನ ತಿನ್ನಕ್ಕಿಂತ ಮುಂಚೆ ತಂದೆ ತಾಯಿನ ಹೇಗೆ ನೆನೆಸ್ಕೊಳ್ತೀವೋ, ಗುರು ಹಿರಿಯನ ಹೇಗೆ ನೆನೆಸ್ಕೊಳ್ತೀವೋ, ಕನ್ನಡ ನಾಡನ್ನ ನೆನೆಸ್ಕೊಂಡು ಹಾಗೆ ಈ ಭಾರತ ಮಾತೆಯನ್ನ ನೆನೆಸ್ಕೊಂಡು ತಿಂತಾ ಇರ್ತಂದ್ರೆ ಜೀವನ ಚಿನ್ನ ಆಗುತ್ತೆ ಖಂಡಿತವಾಗ್ಲೂ.
ಹೌದಲ್ಲ ಸರ್? ನೋಡಿ, ಚಿನ್ನಗಳು ಮುತ್ತು ರತ್ನಗಳು ಇಲ್ಲಿ ಕೂತಿದ್ದಾರೆ. ಇವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಓಕೆ, ಸೊ ನಮಗೆ ಸ್ವಾತಂತ್ರ್ಯ ಹ್ಯಾಕ್ ಬಂತು ಅಂತ ಅನ್ಕೊಂಡಿದ್ದೀವಿ? ಯಾರೋ ಅಲ್ಲಿ ಏನೋ ಸುತ್ತಿದಾರಂತೆ, ಶಾಂತಿ 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 ಎಂಬ ಮಂತ್ರವನ್ನು ಜಪಿಸಿದಾರಂತೆ. ಹಾಗಾಗಿ ಬ್ರಿಟಿಷರಿಗೆ ಏನಾಯ್ತು, ಎನ್ಲೈಟನ್ಮೆಂಟ್ ಆಗೋಯ್ತು. ಹೌದಪ್ಪ, ಈ ಶಾಂತಿ ಶಾಂತಿ ಅಂತ ಜಪ ಮಾಡ್ತಾ ಇದ್ರೆ ಇವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಹೋಗ್ಬಿಡೋಣ ಅಂತ ಕೊಟ್ಟೋಗ್ಬಿಟ್ರಂತೆ. ನಂಬುವಂತ ಮಾತಾ? ನಂಬಿಸ್ಬಿಟ್ರಲ್ಲ ನಮ್ಮನ್ನ. ನಾನು ಇತಿಹಾಸದಲ್ಲಿ ಹಂಗೆ ಓದಿದ್ದಲ್ಲ. ಆಮೇಲೆ ಹೋಗ್ತಾ ಇತ್ತು, ಇದೆಲ್ಲ ಇತಿಹಾಸ. ಏನು ಇತಿಹಾಸ ಅಂತ ಅನ್ನೋದಾದ್ರೆ, ಬ್ರಿಟಿಷರು ಏನಾದ್ರು ಅವತ್ತು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಹೋಗಿರೋದಂದ್ರೆ ಅಲ್ಲಿಂದ ಇನ್ನು 6 ತಿಂಗಳಲ್ಲಿ 7 ತಿಂಗಳಲ್ಲಿ ನಮ್ಮ ಭಾರತ ದೇಶದ ಸ್ವತಂತ್ರ ವೀರ ಯೋಧರು ಯಾವ ರೀತಿ ಅವ್ರ ಗತಿ ಕಾಣಿಸ್ತಾ ಇದಾರೋ ಅವ್ರಿಗೆ ಅರ್ಥ ಆಯ್ತು. ಯಾಕಂದ್ರೆ ಈಗಾಗಲೇ ನೋಡಿದಿಲ್ಲ, ಫಸ್ಟ್ ವರ್ಲ್ಡ್ ವಾರ್ ನಮ್ಮವರಿಂದಾನೇ ಗೆದ್ದಿದ್ದು. ಸೆಕೆಂಡ್ ವರ್ಲ್ಡ್ ವಾರ್ ಬ್ರಿಟಿಷರು ಆಸ್ಟ್ರೇಲಿಯಾದವರು ಇಬ್ರು ಸೇರ್ಕೊಂಡು ಯುದ್ಧ ಮಾಡಿ 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 ಅಯ್ಯೋ ಅಂಬೋ ಚಂಬೋ ಗಂಬೋ ತಿನ್ನ ಕನ್ನ ಇದ್ದಂಗೆ ಆಗ್ಬಿಟ್ಟಿದ್ದು ಬ್ರಿಟಿಷ್ ದೇಶದಲ್ಲಿ. ಇವತ್ತಿಗೂ ಅದೇ ಪರಿಸ್ಥಿತಿ ಬಂದಿದೆ. ಮತ್ತೊಬ್ರು ಕನ್ನ ಹೊಡೋರು ಅವ್ರ ಮನೆಗೆ ಗುನ್ನ ಹೊಡಿತಾನೆ ಭಗವಂತ ಅಲ್ವಾ? ಸೊ ಹೀಗೆ ಆಗಿತ್ತು. ಹಿಂಗಾಗಿದ್ದಾಗ ಏನಾಯ್ತು, ಅವ್ರಿಗೆ ಅರ್ಥ ಆಯ್ತು. ಯಾಕಂದ್ರೆ 25 ಲಕ್ಷ ನಮ್ಮ ಭಾರತೀಯ ಸೈನಿಕರು ಹೋಗಿ 2ನೇ ವಿಶ್ವ ಯುದ್ಧವನ್ನ ಗೆದ್ದುಕೊಟ್ರು. ಅರ್ಥ ಆಯ್ತು ಅವ್ರಿಗೆ, ಓಹೋ ಭಾರತೀಯ ಸೈನಿಕರು ಒಂದು ಸಲ ಮನ್ಸು ಮಾಡಿ ನುಗ್ಗದ ಅಂತಂದ್ರೆ ಯಾವ ಒಂದು ಬೆಟ್ಟ ಗುಡ್ಡ ಏನಾದ್ರು ಕೂಡ ಎಲ್ಲವನ್ನ ಒಡೆದು ವೀರರಾಗಿ ಅದನ್ನು ಗೆದ್ದೇ ಗೆಲ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಸೊ ಹೋಗ್ತಾ ಹೋಗ್ತಾ ಅರ್ಥ ಆಯ್ತು ಅವ್ರಿಗೆ, ಇವತ್ತಲ್ಲ ನಾಳೆ ಭಾರತೀಯ ಸೈನಿಕರು ಮತ್ತೊಮ್ಮೆ ಒಂದಾಗ್ತಾರೆ. ಹಾಗೆ 1857ರಲ್ಲಿ ಸಿಪಾಯಿ ದಂಗೆ ಬಂತಲ್ಲ, ಅದೇ ರೀತಿ ಯಾವುದೋ ಒಂದು ಹೊತ್ತಲ್ಲಿ ಇವರೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ ಮೇಲೆ ಬಿದ್ದರೆ ಇರುವಂತ 1000 ಜನ ಸೈನಿಕರು ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಗೊತ್ತಾಗ್ತಿದ್ದಂಗೆ ಅವ್ರೇನ್ ಮಾಡಿದ್ರು, ಕಾಯ್ತಾ ಇದ್ರು. ಯಾಕಂದ್ರೆ ಅಷ್ಟಾಗಿ ಅಲ್ಲೇ ಏನ್ ಮಾಡಿದ್ರು, ದೋಚಿದ್ದು ಬಾಚಿದ್ದು ಗೀಚಿದ್ದು ಎಲ್ಲ ಹೊತ್ಕೊಂಡೋಗ್ಬಿಡಲ್ಲ. ಭಾರತ ಮಾತೆಯನ್ನ ಸೂರ್ಯಗೊಂಡ್ರಲ್ಲ, ಉಳಿಸ್ಕೋಬೇಕಾಗಿತ್ತಲ್ಲ, ಇಲ್ಲಿಂದ ಅವ್ರ ಜೀವಂತ ಹೋಗ್ಬೇಕಾಗಿತ್ತಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು ನೋಡ್ತಾ ಇದ್ರು. ಈ ಮಿಕ ಚೆನ್ನಾಗಿದೆ, ಈ ಮಿಕದ ನೇತೃತ್ವದಲ್ಲಿ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ರೆ ದೋಚಿದ್ದು ಬಾಚಿದ್ದು ಗೀಚಿದ್ದು ಎಲ್ಲ ಉಳಿಸ್ಕೊಂಡು ನಾವು ಸೇಫ್ ಆಗಿ ಹೋಗ್ಬಿಡ್ಬೋದು ಅಂತ ಕೊಟ್ಟೋಗ್ಬಿಟ್ಟು. ಬಟ್ ನಿಜವಾದ ಕಾರಣ ಯಾರು ಅಂತಂದ್ರೆ ನಮ್ಮ ಭಾರತೀಯ ಸೈನಿಕರು ಅಲ್ವಾ? ಇದು ನಾವು ತಿಳ್ಕೊಂಡಿದೀವ? ಈಗ ತಿಳ್ಕೊತಾ ಇದ್ದೀವಿ ಅಲ್ವಾ? ಯಾವುದೇ ಒಂದು ದೇಶ ವೀರಾವೇಶದಿಂದ ಹೋರಾಡದೆ ಸ್ವತಂತ್ರವನ್ನು ಪಡೆದಂಥದ್ದು ಇತಿಹಾಸದಲ್ಲಿ ಇಲ್ಲ. ಆದ್ರೆ ನಮ್ಮ ಇತಿಹಾಸವನ್ನ ತಿರುಚುವಂತ ಅತ್ಯಂತ ಮಹಾತ್ಮರು ನಮ್ಮೂರು. ಅವ್ರನ್ನ ಪುಣ್ಯಾತ್ಮರು ಅಂತೀವಿ, ಮಹಾತ್ಮರು ಅಂತೀವಿ. ನಾವೆಂತದ್ದು, ನಾವು ದುರಾತ್ಮರು, ಪ್ರೇತಾತ್ಮರು. ನಮ್ಗೆ ಅರ್ಥವೇ ಆಗಲ್ಲ. ಯಾವಾಗ ಅರ್ಥ ಆಗುತ್ತೋ ನನಗಿನ್ನೂ ಗೊತ್ತಿಲ್ಲ. ಓಕೆ, ಸೊ ಇದು ಭಾರತ ಅಂತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ರೀತಿ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವ, ಹೌದಾ? ಯಾಕೆ? ಪ್ರಾಣ ಉಳಿಸೋರವ್ರೆ, ಪ್ರಾಣ ಓಡಿಸೋರವ್ರೆ. ಬಹಳ ಚೆನ್ನಾಗಿ ಹೇಳ್ಬಿಟ್ಟ ಈಗ. ವೆರಿ ಗುಡ್. ಆದರೆ ನಮ್ಮ ಸೈನಿಕರನ್ನ ನಾವು ಯಾವ ರೀತಿ ಕರಿಬೋದು? ಅದಕ್ಕೋಸ್ಕರ ನಾನು ಹೊಸದಾಗಿ ಕೊಟ್ಟೆ. ಏನು ಅಂತಂದ್ರೆ ವೈದ್ಯೋ ನಾರಾಯಣ ಹರಿ ಅಂತಂದರೆ ಯೋಧ ಕೇಶವ ಹರಿ ಅಂತ. ಯೋಧ ಕೇಶವ ಹರಿನಾ ಹೊಂದದ? ರೈಟ್. ಪ್ರಾಣ ಕೊಡುವವನು ದೈವ, ಪ್ರಾಣ ಕೊಡುವವನು ದೈವ, ಪ್ರಾಣ ಉಳಿಸುವವನು ವೈದ್ಯ, ಪ್ರಾಣ ರಕ್ಷಣೆ ಮಾಡುವವನು ಯೋಧ. ಹೌದಾ ಅಲ್ವಾ? ಸೊ ಆಗ್ಲೇಬೇಕು. ಹಾಗಾಗಿ ನಾವು ಯೋಧರಿಗೆ ಯಾವ ರೀತಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಅವರು ನೋಡ್ಕೊಳ್ತೀವೋ ಅವರು ಅದಕ್ಕೆ 100 ಪಟ್ಟಷ್ಟು 1000 ಪಟ್ಟಷ್ಟು ನಾವು ಇಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಅವರು ಸದಾ ಸರ್ವದ ಅವರ ಹೆಂಡತಿಯನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ತಂದೆಯನ್ನ ಬಿಟ್ಟು, ತಾಯಿಯನ್ನ ಬಿಟ್ಟು, ಸ್ನೇಹಿತರನ್ನ ಬಿಟ್ಟು, ಬಂಧುವನ್ನ ಬಿಟ್ಟು, ಬಳಗವನ್ನ ಬಿಟ್ಟು, ಎಲ್ಲರನ್ನ ಬಿಟ್ಟು ನಮ್ಮೆಲ್ಲರಿಗೋಸ್ಕರ ಅವರ ಸುಖ ಶಾಂತಿ ನೆಮ್ಮದಿಯನ್ನ ಬಿಟ್ಟು ನಮಗೋಸ್ಕರ ತ್ಯಾಗ ಮಾಡಿಕೊಂಡು ದೇಶದಲ್ಲಿ ಗಡಿಭಾಗಗಳಲ್ಲಿ ನಿಂತು ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಹೌದು ಅಲ್ವಾ? ನಮ್ಮವ್ರಿಗೆ ಇಲ್ಲಿ ಏನ್ ಗೊತ್ತಿದೆ? ನಾವು ಆದ್ರೂ ಕೂಡ ನಮ್ಮ ಒಳ ಜಗಳಗಳಂತೂ ನಿಂತಿಲ್ಲ. ಹೊಡೆದಾಡೋದು ಕಚ್ಚಾಡೋದು ಇದು ನಡೀತಾನೆ ಇರ್ತದೆ. ಸೊ ನಮ್ಮ ದೇಶ ಯಾವ ರೀತಿ ಅಂತಂದ್ರೆ, ನಮ್ಮ ಸಂಸ್ಕಾರ ಸಂಸ್ಕೃತಿ ಹೆಂಗೆ ಅಂತಂದ್ರೆ, ಕಲ್ಲಲ್ಲೂ ಕೂಡ ನಾವೇನ ನೋಡ್ತೀವಿ? ಕಲೆಯನ್ನು ನೋಡ್ತೀವಿ. ಕಲ್ಲಲ್ಲೂ ಕೂಡ ಕಲೆಯನ್ನು ನೋಡುವಂತಹ ಸಂಸ್ಕಾರ ನಮ್ಮದು. ಕಲ್ಲಲ್ಲಿ ಕೊಲೆಯನ್ನ ಮಾಡುವಂತಹ ಸಂಸ್ಕಾರ ನಮ್ದಲ್ಲ. ಅರ್ಥವಾಗುತ್ತೋ? ಕಲ್ಲಲ್ಲಿ ಕಲೆಯನ್ನು ನೋಡುವಂತಹ ಸಂಸ್ಕಾರ ನನ್ನದು, ಸಂಸ್ಕೃತಿ ನನ್ನದು. ಕಲ್ಲಲ್ಲಿ ಕೊಲೆಯನ್ನು ಮಾಡುವಂತಹ ಸಂಸ್ಕಾರ ನನ್ನದಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ನಮ್ಮವರೆಲ್ಲ ಹೆಂಗ್ ಗೊತ್ತಾ?
ಕಿಸಬಾಯಿ ದಾಸರು ಅಂತಂದ್ರೆ ನಮ್ಮ ಭಾರತೀಯರು ಒಬ್ಬೊಬ್ಬೊಬ್ಬ ಏನ್ ಕಿಸಬಾಯಿ ದಾಸರು ಅಂತ ಕಿಸಬಾಯಿ ದಾಸರು. ಪ್ರಪಂಚದಲ್ಲಿ ಯಾರು ಏನ್ ಹೇಳೋದು ನಂಬ್ತೀವಿ. ಯಾಕಂತಂದ್ರೆ ನಮ್ಗೆ ಅವತ್ತಿಂದ ಬಂದಿರೋಂಥ ವಿಚಾರಧಾರೆಗಳು ಹಂಗೆ ಬಂದ್ಬಿಟ್ಟಿದೆ. ಯಾರು ಏನ್ ಹೇಳಿದ್ರು ನಂಬದೇನೆ. ಅಗೋ ಅಲ್ಲ ದೇವರಿಗೆ ನಂಬಿಡೋದು. ಅಗೋ ಇವ್ನು ಹೇಳಿದ್ದು ಸರಿ, ಅಗೋ ಒಂದು ಬೆಳ್ಳಿಗಿರೋನ್ ಬಂದು ಹೇಳ್ಬಿಟ್ರೆ ಸರಿ. ಬೆಳ್ಳಿಗಿರೋ ಆ ಬ್ರಿಟಿಷರ್ ಹೇಳೋಂಥ ಬೂಟ್ ನೆಕ್ಕುವಂಥ ಬುದ್ಧಿ ಇವತ್ತು ಬಿಟ್ಟಿಲ್ಲ ನಾವು. ಹಾಗಾಗಿ ನಾನು ರೋಟ್ರಿಯಲ್ಲಿ ಕೂಡ ನನ್ನನ್ನು ಏನ್ ಕರೀತಾರೆ, ಇವನ ರೆವಲ್ಯೂಷನರಿ, ಇವನು ಕ್ರಾಂತಿಕಾರಿ ಅಂತಾರೆ. ನಾನು ಹೇಳ್ತೀನಿ ರೀ, ನನ್ನ ಭಾರತೀಯತೆ, ನನ್ನ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ತರೋದಾರೆ ನಾನು ನಿಮ್ ಜೊತೆ ನಿಲ್ದರೆ ಐ ಡೋಂಟ್ ಕೇರ್. ಅಯ್ಯಪ್ಪ ನೀನು ಇರಪ್ಪ ನೀನು ಅಂತಂತಾರೆ. ಯಾಕೆ ಅವ್ರು ಹೇಳಿದ್ರೆ ನನ್ಗೆ ಯಾಕೆ ಆಗ್ಬೇಕು? ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂತ ಸಜ್ಞಾನ, ವಿಜ್ಞಾನ, ಸುಜ್ಞಾನ ಎಲ್ಲವನ್ನ ಕೊಟ್ಟಂಥದ್ದು ಈ ನನ್ನ ಭಾರತ ತಾಯಿ. ಅದನ್ನ ಬಿಟ್ಬಿಟ್ಟು ಅವನೇನೋ ಕಲರ್ ಕೊಡ್ತಾನೆ ತಗೊಂಡು ಅದನ್ನ ನಾನು ಯಾಕೆ ಒಪ್ಕೋಬೇಕು? ಅದನ್ನ ನಾನು ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಏನಂತಂದ್ರೆ, ಬಿಡದಿರು ನಿನ್ನತನ, ಬಿಡದಿರು ನಿನ್ನತನ, ಹಂಗಿಸದಿರು ಇತರರ ತನ. ಬಿಡದಿರು ನಿನ್ನತನ, ಹಂಗಿಸದರು ಇತರರ ತನ. ತನುಮನ ದನದಲ್ಲಿ ಇರಲಿ ಶುದ್ಧತನ, ಇದನ್ನೇ ಹೇಳಿಕೊಡೋದು ನನ್ನ ಸನಾತನ. ಅರ್ಥ ಆಗಿಲ್ಲ? ನಮ್ದೇನಾಗುತ್ತೆ, ಯಾರು ಬಂದು ನಮ್ಮನ್ನ ಅನ್ಸರೆ ನಾವು ಹಂಗೆ, ನಿನ್ ಮಂಗ ಹಂಗೆ, ನೀನ್ ಹಿಂಗೆ ನಾನು ಹಿಂಗೆ ಒಪ್ಕೋತಾ ಇರ್ತೀವಿ ಹೊತ್ತು ಇಲ್ಲ ನಾನು ಇದು ಅಂತ ಹೇಳುವಂತ ಧೈರ್ಯ ನಮಗೆ ಇಲ್ಲ. ಹಾಗಾಗಿ ನಾವು ಬೇರೆಯವ್ರಿಗೆ ಅಣಗಿಸೋದು ಬೇಡ, ಅದರ ಪ್ರಕಾರಕ್ಕೆ ನಾವು ಆಗೋದು ಬೇಡ. ಸೊ ಈ ಥರನೆಲ್ಲ ಹಂಸೋದು ಬೇಕಾಗಿಲ್ಲ, ಆದ್ರೆ ನಮ್ಮ ತನ ನಾವು ಬಿಟ್ಕೊಡಬಾರ್ದು. ಸೊ ಇವತ್ತು ನೋಡೋದಂದ್ರೆ ಬಹಳ ಖುಷಿ ಆಯ್ತು. ಬಹಳಷ್ಟು ನಾರಿಯರು ನಮ್ಮ ಭಾರತ ಮಾತೆಯ ಪ್ರತೀಕವಾಗಿ ಪ್ರತಿಯೊಬ್ರು ಕೂಡ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು, ಸೀರೆ ಉಟ್ಕೊಂಡು, ಕುಪ್ಸ ತೊಟ್ಕೊಂಡು ಎಷ್ಟು ಚೆನ್ನಾಗಿ ಕಳಕಳೆಯಿಂದ ಹೂವು ಮುಟ್ಕೊಂಡು, ಬೊಟ್ಟಿಟ್ಕೊಂಡು ಬರ್ತಾ ಇದ್ದಂಗೆ ಅಲ್ಲಲ್ಲ. ಇದು ಅಲ್ವಾ ಸಂಸ್ಕಾರ? ಇದು ಅಲ್ಲ ಒಂದು ವೈಬ್ರೇಷನ್. ಇದೇ ಬಿಟ್ಬಿಟ್ಟು ಅರ್ಧಂಬರ್ಧ ಕಾಲು ಮುಕ್ಕಾಲೆಲ್ಲ ಹಾಕೊಂಡ್ರೆ ಇಲ್ಲಿ ಗೊತ್ತದ? ಇನ್ನೇನೋ ಬರ್ತದೆ. ಇಲ್ಲಿ ನೋಡ್ತಾ ಇದ್ರೆ ಪೂಜ್ಯ ಭಾವನೆ ಬರ್ತದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವಾ? ಇದು ನಮ್ಮ ಭಾರತೀಯ ಸಂಸ್ಕೃತಿ. ನಾವು ಯಾಕೆ ಸ್ವತಂತ್ರ ಆಚರಣೆಯನ್ನ ಮಾಡಬೇಕು? ವೆರಿ ಗುಡ್ ಅಮ್ಮ. ಆಯ್ತು, ಅದು ನಾವು ಸ್ವತಂತ್ರ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು? ಯಾಕೆ ಜ್ಞಾಪಿಸ್ಕೋಬೇಕಾ? ಓ ನಮ್ಮ ಅದೆಲ್ಲ ಸರಿ. ಸ್ವತಂತ್ರ ದಿನಾಚರಣೆಯನ್ನ ನಾವ್ ಯಾಕೆ ಆಚರಿಸ್ಕೋಬೇಕು? ಓಪೋ ಸ್ವತಂತ್ರ ಬಂತು, ಹೌದಲ್ಲ ನಮ್ಮ? ನಮ್ಗೆ ಸ್ವತಂತ್ರ ಬಂತು, ನಮ್ಗೆ ಎಲ್ಲ ಕಡೆ ಫ್ರೀಡಮ್ ಸಿಕ್ಕಿರೋದ್ರಿಂದ ನಾವು ಎಲ್ಲ ಕಡೆ ಓಡಾಡ್ಬೋದಲ್ವಾ? ಅದಕ್ಕೋಸ್ಕರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಲ್ಲ, ನೀವು ಹೇಳಿದ ಸರಿಲೇ, ನಿಜನೇ. ಆದರೆ ಆಗಿದ್ದೇನಂತಂದ್ರೆ ಸ್ವಾತಂತ್ರ್ಯ ಬಿಟ್ಬಿಟ್ಟವ್ರು ಯಾರು? ಏನ್ ಮಾಡೋದು? ನಮ್ಮ ತಾತ ಬಿಟ್ಬಿಟ್ಟ, ಮುತ್ತಾತ ಬಿಟ್ಬಿಟ್ಟ, ಚಡಿ ತಾತ ಬಿಟ್ಬಿಟ್ಟ, ಗಡ್ಡಿ ತಾತ ಬಿಟ್ಬಿಟ್ಟ. ಈಗಲೂ ಯಾರು ನಾವು ಹಂಗೆ ಬಿಟ್ಬಿಟ್ಬಿಡ್ತೀವಿ. ಅಯ್ಯೋ ಬಿಡಲ್ಲ. ಯಾಕಂದ್ರೆ ಒದೆ ತಿಂದಿದೀವಲ್ಲ, ನೋವು ತಿಂದಿದೀವಲ್ಲ, ಸಂಕಟ ತಿಂದಿದೀವಲ್ಲ, ಅವ್ನು ಮಾಡಿರುವಂತ ದುರಾಡಳಿತವನ್ನ ಹೌದೌದೌದು. ನಾನೀಗ ಬರ್ತೀನಿ. ಬಂದ್ಬಿಟ್ಟೆ, ನಾನು ಬಂದ್ಬಿಟ್ಟೆ. ಅದೇಳಿ ನಾವು ಬಿಟ್ಟಿದ್ರೆ ಅವ್ರಿಗೋಸ್ಕರ ಬಂದ್ರು ಅವರು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ, ನಮ್ಮನಲ್ಲಿ ಕಚ್ಚಾಟ, ಕಿತ್ತಾಟ 108, ಮತಗಳು 108, ಜಾತಿಗಳು 108, ವರ್ಗಗಳನ್ನ ಮಾಡ್ಕೊಂಡು ನಮ್ಮಲ್ಲಿ ಕಚ್ಚಾಟ ಹೊತ್ತಿಗೆ ಅವ್ರೇನ್ ಮಾಡಿದ್ರು, ನಮ್ಮನ್ನ ಆರಾಮಾಗಿ ಒಡೆದು ಬಡದು ಕಬಳಿಸಿ ಬಾಯಿಗೆ ಹಾಕೊಂಡ್ಬಿಟ್ರು. ಹೌದಾ? ಇನ್ನು ಮುಂದೆ ಏನಾದ್ರು ಏನಿರ್ಬೇಕು ನಮ್ಮಲ್ಲಿ? ಒಗ್ಗಟ್ಟ ಮನೆ ತಾನೇ ಒಗ್ಗಟ್ಟಾಯ್ತು, ಇವತ್ತು ಒಗ್ಗಟ್ಟು. ನೋಡಿ, ಆ ಒಗ್ಗಟ್ಟು ಮಾಡೋದಕ್ಕೆ ಒಗ್ಗಟ್ಟು ಇರ್ತದೆ. ವರಮಹಾಲಕ್ಷ್ಮಿ ಹಬ್ಬ ತಿನ್ನೋದು ಎಲ್ಲಾರ ಮನೇಲಿ ಒಗ್ಗಟ್ಟು ಮಾಡ್ತೀವ, ಹಬ್ಬ ಅಲ್ಲೊಂದು ಒಗ್ಗಟ್ಟೈತೆ. ಸೊ ಅದಕ್ಕೋಸ್ಕರ ಭಾರತ ಅಂತಂದ್ರೆ ಏನಿರ್ಬೇಕು ಅಂತಂದ್ರೆ, ಭಾರತ ನಮ್ಮ ತಾಯಿ ಭಾರತ ಮಾತೆ ನಮ್ಗೆ ಏನನ್ನ ಹೇಳ್ಕೊಡ್ತಾ ಇದ್ದಾಳೆ ಅಂತಂದ್ರೆ ನಾವು ತಿಳ್ಕೊಬೇಕಂದ್ರೆ, ಬಿಡು ನನ್ನತನ ನಿನ್ನತನ ಎಂಬ ಸಣ್ಣತನ, ಬಿಡು ನನ್ನತನ ನಿನ್ನತನ ಎಂಬ ಸಣ್ಣತನ, ಇರಲಿ ಎಲ್ಲರೂ ನಮ್ಮವರೆಂಬ ಹಿರಿತನ, ಎಲ್ಲರ ಸುಖವ ಬಯಸುವುದು ನಮ್ಮ ಮನ, ಜಗದ ಹಿತವ ಕಾವುದು ಭಾರತದ ತನ, ಇದನ್ನೇ ಹೇಳಿಕೊಡುವುದು ನನ್ನ ಸನಾತನ. ಅರ್ಥ ಆಯ್ತಾ? ಈಗ ಕ್ಲಾಸ್ ಕೊಡೋದ್ಮೇಲೆ ಅರ್ಥ ಆಯ್ತು ನನಗೆ. ಇವ್ರಿಗೆ ಅರ್ಥ ಆಯ್ತು ಅಂತ ಅಲ್ವಾ? ಸೊ ಹಾಗಾಗಿ ನಮ್ಮ ವೀರ ಯೋಧರು ಎಲ್ಲ ಹೋಗಿದ್ದಿದ್ರೆ ಖಂಡಿತವಲ್ಲೂ ಕೂಡ ದೇಶವನ್ನು ಉಳಿಸುವಂತದ್ದಾಗ್ಲಿ ಸಾಧ್ಯನೇ ಇಲ್ಲ. ಹಾಗೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತೀರಾ? ಎಲ್ಲರೂ ಹೋಗ್ತೀರಾ? ಗುಡಿಗೆ ಹೋಗ್ತೀರಾ? ಹೋಗಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಮೊನ್ನೆ, ಆಗಾಗ ನಡಿ ಗುಡಿ ಕಡಿ, ಆಗಾಗ ನಡಿ ಗುಡಿ ಕಡಿ, ಶುದ್ಧವಾಗುವುದು ನಿನ್ನ ನುಡಿ, ಪ್ರಬಲವಾಗುವುದು ನಿನ್ನ
ನಡಿ. ಪ್ರಬಲವಾಗುವುದು ನಿನ್ನ ನಡಿ. ಭದ್ರವಾಗುವುದು ನಿನ್ನ ಅಡಿ. ಭದ್ರವಾಗುವುದು ನಿನ್ನ ಅಡಿ. ಉತ್ತಮವಾಗುವುದು ನಿನ್ನ ಕುಡಿ. ಉತ್ತಮವಾಗುವುದು ನಿನ್ನ ಮಡಿ. ಅದರಿಂದ ಬರುವುದು ಅತ್ಯುತ್ತಮವಾದಂತ ಕುಡಿ. ಅದರಿಂದ ಬರುವುದು ಅತ್ಯುತ್ತಮವಾದಂತ ಕುಡಿ. ಆ ಕುಡಿಯ ಬಲಿಷ್ಠ ಹಿಡಿ. ಆ ಬಲಿಷ್ಠ ಹಿಡಿಯೇ ಕಾವುದು ದೇಶದ ಗಡಿ. ಹೌದಾ? ಆ ಬಲಿಷ್ಠ ಹಿಡಿಯುಳ್ಳಂತ ಗಡಿ ಕಾಯ್ತಾ ಇರುವಂತಹ ಒನ್ಸ್ ಎ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್. ಒಂದು ಸಲ ಯೋಧ ಆಯ್ತು ಅಂತಂದ್ರೆ ಕಡೆಯ ಉಸಿರಿನವರೆಗೂ ಆತ ಯೋಧನೆ. ಹಾಗಾಗಿ ಭಾರತ ಮಾತೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಿ. ಎಲ್ಲೋಗ್ಬೇಕು? ನಡಿ ಗುಡಿ ಕಡಿ. ಕಡಿ ಅಂತಂದ್ರೆ ಕಚನಲ್ಲ, ಆ ಕಡೆಗೆ ಅಂತ ಪ್ರಾಸ ಬರ್ಲಿ ಅಂತ ನಾನು ಮಾತಾಡಿದಷ್ಟೇ. ಗುಡಿಗೆ ಆಗಾಗ ಹೋಗ್ತಾರೆ, ಏನಾಗುತ್ತೆ? ನಿಮ್ಮ ಶುದ್ಧ ಆಗುತ್ತೆ. ಏನೋ ನಿಮ್ಮ ನುಡಿ ಶುದ್ಧ ಆಗುತ್ತೆ. ನಡಿ ಅಂತಂದ್ರೆ ನಿಮ್ಮ ನಡತೆ ಶುದ್ಧವಾಗ್ತಾ ಇರುತ್ತೆ. ನಿಮ್ಮ ಅಡಿ ಭದ್ರವಾಗ್ತಾ ಇರುತ್ತೆ. ನಿಮ್ಮ ಮಡಿ ಮಹತ್ವವಾಗಿರುತ್ತೆ. ಅದರಿಂದ ಬರುವಂತದ್ದು ಉತ್ತಮವಾದಂತ ಕುಡಿ. ಆ ಕುಡಿಯ ಹಿಡಿ ಬಲಿಷ್ಠವಾಗಿರ್ತದೆ. ಆ ಬಲಿಷ್ಠ ಕುಡಿ ಕಾವುದು ದೇಶದ ಗಡಿ. ಅದಾಗಬೇಕಲ್ವಾ? ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ ಏನು ಅಂತ ಅನ್ನೋದಾದ್ರೆ, ಸಾರ್ಥಕವಿಲ್ಲದ ಸತ್ತಂತ ಸಾವು ಸಾವಿಗೆ ಅವಮಾನ. ಹಾಗೇನೆ ಜೀವನದಲ್ಲಿ ಆದರ್ಶವಿಲ್ಲದಂತ ಬದುಕಿಗೆ ಅವಮಾನ ಅಂತ. ನಮ್ಮ ಸಾವಲ್ಲೂ ಒಂದು ಸಾರ್ಥಕತೆ ಇರಬೇಕು. ಹಾಗಾಗಿ ನಮ್ಮ ವೀರ ಯೋಧರೆಲ್ಲರೂ ಏನ್ ಮಾಡ್ತಾರೆ? ಅಮ್ಮ, ನಾನು ಹೋಗ್ತಾ ಇದ್ದೀನಿ, ನನ್ನ ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ತಾ ಇದ್ದೀನಿ. ಅವ್ರೆಲ್ರಿಗೂ ಕೂಡ ಕೇಳಿ ನೋಡಿ, ಅವರು ಹೆಂಗೆ ನೀವು ಮನೆಗೆ ವಾಪಸ್ ಬರಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ, ನಾನು ಮನೆಗೆ ನನ್ನ ದೇಹದ ಮೇಲೆ ತಿರಂಗವನ್ನು ಹೊತ್ಕೊಂಡ್ ಬರೋದಕ್ಕೆ ಇಷ್ಟಪಡ್ತೀನೋ ಇಲ್ವೋ ಅಂತ ಕೇಳಿ ನೋಡಿ ಅವ್ರಿಗೆ. ಯಾರು ಕೂಡ ಮತ್ತೆ ನಾನು ಬರ್ಬೇಕು, ನನ್ನ ಸಂಸಾರವನ್ನು ನೋಡ್ಬೇಕು, ಇಲ್ಲಿರೋರು ನಾವೆಲ್ಲ ಮಾಡ್ತಾ ಇದ್ದಲ್ಲ ಮೋಜು ಮಸ್ತಿ ಜೂಮ್ ಜಾಮ್ ಜಾಮ್, ಇದನ್ನ ಮಾಡಕ್ ಅವ್ರು ಬರಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾನು ಮತ್ತೆ ಮನೆಗೆ ಬರ್ಬೇಕು ಅಂತಂದ್ರೆ ನನ್ನ ದೇಹದ ಮೇಲೆ ತಿರಂಗ ಇರಬೇಕು. ಅದೇ ಜೀವನದ ಮಹತ್ವದ ರಂಗ ಅಂತಂದ್ಬಿಟ್ಟು ಅವರ ಅಂತರಂಗ ಹೇಳ್ತಾ ಇರ್ತದೆ ಅವ್ರಿಗೆ. ಅಲ್ವೇ ನಮ್ಮ ಸತ್ಯವಾದ ಮಾತಾನೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ, ಇದನ್ನೇ ಹೇಳುವಂಥದ್ದು. ಜೀವನದಲ್ಲಿ ಸಾವಲ್ಲೂ ಕೂಡ ಸಾರ್ಥಕತೆ ಇರಬೇಕು. ಬದುಕಲ್ಲಿ ನಮಗೆ ಒಂದು ಆದರ್ಶ ಇರಬೇಕು. ಆದರ್ಶವಿಲ್ಲದ ಬದುಕು, ಸಾರ್ಥಕ ಇಲ್ಲದ ಸಾವು. ಏನು ಪ್ರಯೋಜನ ಇಲ್ಲ. ನವಮಾಸ ಬೇಕು ಹುಟ್ಟಲು ಕ್ಷಣ ಮಾತ್ರ ಸಾಕು ಸಾಯಲು. ನವಮಾಸ ಬೇಕು ಹುಟ್ಟಲು ಕ್ಷಣ ಮಾತ್ರ ಸಾಕು ಸಾಯಲು. ಹುಟ್ಟಿ ಬಾಳುವ ಮುನ್ನ ಹುಟ್ಟಿ ಸಾಯುವ ಮುನ್ನ ನೀ ಬಾಳಬೇಕು ನನ್ನ ಚಿನ್ನ, ಜಗ ಮರೆಯದಿರಲಿ ಎಂದು ನಿನ್ನನ್ನ ಅಂತ. ಆ ರೀತಿಯಾದಂತಹ ಒಂದು ಬದುಕನ್ನ ನಾವು ಬಾಳ್ಬೇಕು. ಆ ರೀತಿಯಾದಂತಹ ಒಂದು ಬದುಕನ್ನ ನಾವು ಕಾಣಬೇಕು. ಓಕೆ, ಆ ರೀತಿ ನಾವೆಲ್ಲರೂ ಕೂಡ ಬಾಳೋದಕ್ಕೆ ರೆಡಿನಾ? ಖಂಡಿತವಾಗ್ಲೂ ರೆಡಿನಾ? ಪ್ಲೀಸ್ ದಯವಿಟ್ಟು ನಿಂತ್ಕೊಳ್ಳಿ. ಪ್ರಮಾಣ ಮಾಡೋಣ ಇವತ್ತು. ಪ್ರಮಾಣ ಯಾರಿಗೆ ಸರ್? ಪೊಲಿಟಿಷಿಯನ್ ಮಾಡ್ತಾರಲ್ಲ ಅಂತ ಪ್ರಮಾಣ ಅಲ್ಲ. ದೇಶವನ್ನ ಕಾಯ್ತೀನಿ, ಅವ್ರ ಮನೆಯವ್ರ ಕಾಯ್ಕತ್ತೆ. ದೇಶ ಉದ್ಧಾರ ಮಾಡ್ತೀನಿ, ಅವ್ರ ಮನೆ ಉದ್ಧಾರ ಮಾಡ್ಕೊಳ್ತೀನಿ. ದೇಶದ ಮಕ್ಕಳನ್ನ ಉದ್ಧಾರ ಮಾಡ್ತೀವಿ, ಅವ್ರ ಮಕ್ಕಳನ್ನ ಉದ್ಧಾರ ಮಾಡ್ಕೊತಾರೆ. ಅಂತ ಪ್ರಮಾಣ ಬೇಡ. ಹೃನ್ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ತಾಯಿ ಭಾರತೀಯನ ನೆನೆಸ್ಕೊಂಡು ನಿಮ್ಮ ಎಡಗೈಯನ್ನ ಹೃದಯದ ಮೇಲೆ ಇಟ್ಕೊಳ್ಳಿ, ಬಲಗೈನ ಮುಂದೆ ಚಾಚಿ ಒಂದು ಪ್ರಮಾಣವನ್ನು ಮಾಡೋಣ. ಒಂದ್ಸಲ ಓಂಕಾರ ಹೇಳ್ಬೋದಾ? ಓಕೆ, ದೀರ್ಘ ಹೇಳ್ಕೊಳ್ಳಿ. ಓ ಭಾರತೀಯನಾದ ನಾನು ಉತ್ತಮ ಪ್ರಜೆಯಾಗಿ ಉತ್ತಮ ಗುಣ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತ ಮಾತೆಯಿಂದ ಬಂದ ಆಚಾರ ವಿಚಾರ, ಸಂಸ್ಕಾರ ಸಂಸ್ಕೃತಿ, ವಿಜ್ಞಾನ ಸುಜ್ಞಾನವನ್ನ ಬಳಸಿಕೊಂಡು ಉತ್ತಮ ಪ್ರಜೆಯಾಗಿ ಬಾಳಿ ನನ್ನವರನ್ನು, ಬಂಧು ಬಳಗದವರನ್ನು, ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕಾವುದರಲ್ಲಿ ನನ್ನ ತನುಮನ ಧನವನ್ನ ಸದಾ ಸರ್ವದಾ ಹಸನ್ಮುಖಿಯಾಗಿ ಅರ್ಪಿಸಲು ಸಿದ್ಧನಿರುತ್ತೇನೆ.
ಭಾರತ ಮಾತೆಯ ರಕ್ಷಣೆ ನನ್ನ ಹೊಣೆ. ಭಾರತ ಮಾತೆಯ ಅಭಿವೃದ್ಧಿ ನನ್ನ ಹೊಣೆ. ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹಾರಾಡಿಸುವುದು ನನ್ನ 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 ಗುರಿ. 3 ಸಲ ಎಲ್ಲರೂ ಕೂಡ ಹೇಳೋಣ. ಜನನೀ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರೀಯಸಿ. ಜನನೀ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರೀಯಸಿ. ಜನನೀ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರೀಯಸಿ. बोलो भारत माता के, भारत माता के, भारत माता के. थैंक यू, नमस्ते, जय. ಸರ್ ಕೂತ್ಕೊಳ್ಳಿ ಸರ್. ಕರೆಕ್ಟಾಗಿ 20 ನಿಮಿಷ.